ಬೆಂಗಳೂರು ನಗರದಲ್ಲಿ ಆಗ್ತಾ ಇರ್ತಕ್ಕಂಥ ಸಮಸ್ಯೆಗಳು ಪ್ರತಿನಿತ್ಯ ಬೆಂಗಳೂರಿನ ನಾಗರಿಕರು ಇಡೀ ರಾಜ್ಯಕ್ಕೆ 60% ರಿಂದ 70% ಇಲ್ಲಿಂದ ಹಣ ಉತ್ಪಾದನೆ ಆಗ್ತಾ ಇದೆ. ಅಷ್ಟು ಜನರ ಮೇಲೆ ಇಲ್ಲಿ ನಮ್ಗಿರ್ತಕ್ಕಂಥ ಬೆಂಗಳೂರಿನಲ್ಲಿ ಬರ್ತಕ್ಕಂಥ ಜನಸಂಖ್ಯೆ ಬಹುಶಃ ನನ್ನ ಅಭಿಪ್ರಾಯದಲ್ಲಿ 1.5 ಕೋಟಿ ಜನ ಇರಬಹುದು ಬೆಂಗಳೂರಿನಲ್ಲಿ. ಆ 1.5 ಕೋಟಿ ಜನತೆ ಪ್ರತಿ ಹಂತದಲ್ಲೂ ಪ್ರತಿ ವಿಚಾರದಲ್ಲೂ ಎಷ್ಟು ತೆರಿಗೆ ಮೂಲಕ ನಿಮ್ಮ ಮೇಲೆ ಒಂದು ಟಾರ್ಗೆಟ್ ಫಿಕ್ಸ್ ಮಾಡಿ ಸರ್ಕಾರ ಯಾವ್ಯಾವ ರೀತಿ ಹಣ ವಸೂಲಿ ಮಾಡ್ತಾ ಇದೆ ಅಂತಕ್ಕಂಥದ್ದು ನೋಡ್ತಾ ಇದ್ದೇವೆ. ಆದ್ರೆ ಅದರ ಪ್ರಕಾರವಾಗಿ ನಿಮ್ಮ ಹತ್ರ ಏನ್ ತೆರಿಗೆ ಮೂಲಕ ಹಣ ತಗೊಳ್ತಾ ಇದ್ದಾರೆ, ಆ ವಸೂಲಿ ಪ್ರಕಾರವಾಗಿ ಅಭಿವೃದ್ಧಿ ಆಗ್ತಾ ಇದೆಯಾ ಬೆಂಗಳೂರು ನಗರ ಅಂದ್ರೆ ಶೂನ್ಯ. ಅಲ್ಲಿ ನಿಮಗೆ ಈ ರಸ್ತೆಗಳದಂತೂ ನಾವು ವಿರೋಧ ಪಕ್ಷವಾಗಿ ಪ್ರೆಸ್ ಮೀಟ್ ಕರೆದಾಯ್ತು, ಬೀದಿಗಿಳಿದು ಹೋರಾಟ ಮಾಡಾಯ್ತು, ಪ್ರತಿಭಟನೆಗಳು ಕೂಗಾಯ್ತು, ಎಲ್ಲ ಮಾಡಿದ್ರು ಕೂಡ ದಪ್ಪ ಚರ್ಮದ ಸರ್ಕಾರ. ಜನರ ಕಷ್ಟ ಅವ್ರ ಕಿವಿಗೆ ಬೀಳ್ತಾ ಇಲ್ಲ. 136 140 ಸ್ಥಾನವೋ ಗೆದ್ದಿದ್ದಾರೆ. ಎಷ್ಟು ಗುಂಡಿಗಳು ಇವತ್ತು ಮುಚ್ಚಲಿಕ್ಕಾಗಿಲ್ಲ ಬೆಂಗಳೂರು ನಗರದಲ್ಲಿ, ಎಷ್ಟು ಗುಂಡಿಗಳು ಮುಚ್ಚಕ್ಕಾಗಿದೆ. ಇನ್ನ ಕಸ ವಿಲೇವಾರಿ ಸಬ್ಜೆಕ್ಟ್ ತಗೊಳ್ಳೋದಾದ್ರೆ ಕಸ ವಿಲೇವಾರಿ ವೈಜ್ಞಾನಿಕವಾಗಿ ಇವೆಲ್ಲವನ್ನು ಸರಿಪಡಿಸಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಸರ್ಕಾರದ ಹೊಣೆಗಾರಿಕೆ. ಆದ್ರೆ ಕಸ ವಿಲೇವಾರಿಯನ್ನ ಅಲ್ಲಲ್ಲೇ ಕಸಗಳು ರಾಶಿ ಕಸ ಜನ ವಾಸವಾಗ್ತಕ್ಕಂಥ ಸ್ಥಳಗಳಲ್ಲಿ ನಿಮ್ಮ ಮನೆ ಪಕ್ಕದಲ್ಲಿ ಅದನ್ನ ಎಲ್ಲ ಕಡೆ ಚೆಲ್ಕೊಂಡು ಕೊನೆಗೆ ಯಾರೋ ಎಲ್ಲೋ ಕಸ ಚೆಲ್ಬಿಟ್ರು ಅಂದ್ಬಿಟ್ಟು ಅವ್ರ ಮೇಲೆ ನೀವು ಫೈನ್ ಹಾಕ್ತಕ್ಕಂಥದ್ದು, ಮತ್ತ ಅಲ್ಲಿ ಅವ್ರ ಮೇಲೆ ಬೇರೆ ಬೇರೆ ರೀತಿ ಒತ್ತಡ ಹಾಕಿ ದುಡ್ಡು ವಸೂಲಿ ಮಾಡ್ತಕ್ಕಂಥದ್ದು. ಆಮೇಲೆ ಅದೆಂತದೋ ಬಿ ಖಾತೆ ಟು ಎ ಖಾತೆ ಅಂತೆ, ಇನ್ನ ಅದೆಂತದೋ ಈ ಖಾತೆ ಅಂತೆ. ನಮ್ಮ ಆಸ್ತಿನೇ ವಾಪಸ್ಸು ನಾವೇ ವಾಪಸ್ ದುಡ್ಡು ಕೊಟ್ಟು ನಾವೇ ವಾಪಸ್ಸು 5% ಅದೆಂತದಣ್ಣ ಅದು ಸಬ್ ರಿಜಿಸ್ಟ್ರ ಸ್ಟ್ಯಾಂಪ್ ಡ್ಯೂಟಿ SR ರೇಟ್ ಮೇಲೆ ನಿಮ್ಮ ಆಸ್ತಿ, ನಿಮ್ ಪಿತ್ರಾರ್ಜಿತ ಆಸ್ತಿ, ನಿಮ್ ತಂದೆ ನಿಮ್ ತಾತ ನಿಮ್ ಮುತ್ತಾತ ಸಂಪಾದನೆ ಮಾಡಿರ್ತಕ್ಕಂಥ ಆಸ್ತಿ, ಮತ್ತೆ ಅದನ್ನ ನಮ್ಮ ಆಸ್ತಿನೇ ಅಂತಕ್ಕಂಥ ಪ್ರೂವ್ ಮಾಡ್ಕೊಳ್ತಕ್ಕಂಥದಕ್ಕೆ ಹೊಸದಾಗಿ ಲೂಟಿ ಮಾಡ್ತಕ್ಕಂಥದಕ್ಕೆ ಇದೊಂದು ಕಾರ್ಯಕ್ರಮ. ಬಿ ಖಾತೆ ಟು ಎ ಖಾತೆ, ಮತ್ತದೆಂತದೋ ಅಲ್ಲ, ಬಿ ಖಾತೆ ಟು ಎ ಖಾತೆ, ಮತ್ತೆ ಈ ಖಾತೆ ಬೇರೆ ಬೆಟರ್ಮೆಂಟ್ ಚಾರ್ಜಸ್.